ನೀವು ಒಂದು ಸಂದರ್ಶನದಲ್ಲಿ ಹೇಳಿದ್ರಿ, ಹ್ಮ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಮ್ಗೆ ಒಂಥರ ಇನ್ಸ್ಪಿರೇಷನ್. ಹ್ಮ್. ಸೊ ಯಾಕೆ ದರ್ಶನ್ ಅವರು ಇನ್ಸ್ಪಿರೇಷನ್ ಆಗಿದ್ರು ತ್ರಿವಿಕ್ರಮ್ ಅವರಿಗೆ? ಸಿ ನಾನು ತುಂಬಾ ಸಿನಿಮಾ ನೋಡ್ದವನೇ ಅಲ್ಲ. ಅಂದ್ರೆ ನಂಗೆ ಸಿನಿಮಾ ನೋಡೋದು ಅಂತಂದ್ರೆ ಲತಾಜಿಕ್ ಆಗಿ ಬಿದ್ದಿರ್ಬೇಕು, ಉಷಾ ಟಿವಿ ಓಡ್ತಿರ್ಬೇಕು, ಅದು ಹೆಸರು ಗೊತ್ತಿರಬಾರ್ದು, ಸುಮ್ಮನೆ ನೋಡ್ತಾ ಇರ್ಬೇಕು. ಅದು ಯಾರ ಸಿನಿಮಾನಾರ ಆಗಿರ್ಲಿ. ಚಿಕ್ಕ ವಯಸ್ಸಿಂದ ನಂಗೆ ಬಂದಿದ್ದು. ನಾನು ಹಿಟ್ ಸಿನಿಮಾ ಜಾಸ್ತಿ ನೋಡೋದಲ್ಲ, ಯಾವ್ದೋ ಟಿವಿಲಿ ಬರ್ತಾ ಇರೋದು ಫ್ಲಾಪ್ ಸಿನಿಮಾಗಳು ಸುಮ್ಮನೆ ನೋಡ್ತಿದ್ದ. ಯಾರನ್ನ ಫ್ಲಾಪ್ ಅಂದ್ರೆ ಸುಮ್ಮನೆ ನೋಡ್ತಿದ್ದೆ. ಏನೋ ಇದನ್ನ ನೋಡ್ತಾ ಇದೀಯ ಅಂತಂದ್ರೆ ದಟ್ ಇಸ್ ಆಲ್ಸೋ ಸಿನಿಮಾ ಅಲ್ವಾ. ನೀ ಇದನ್ನೇನು ಸೀರಿಯಲ್ ಅಂತೀಯ, 3 ಅವರ್ ಬರೋದಕ್ಕೆ ಅದಕ್ಕೂ ಸಿನಿಮಾನೇನದು, ಇದಕ್ಕೂ ಸಿನಿಮಾನೇನದು. ಇದು ನಿಂಗೆ ಇಷ್ಟ ಆಗಿದೆ ಅದಕ್ಕೆ ಹಿಟ್, ಇದು ಇಷ್ಟ ಆಗಿಲ್ಲ ಅದಕ್ಕೆ ಫ್ಲಾಪ್. ಸೊ ಈ ತರ ಇದ್ದಿದ್ ಕ್ಯಾಟಗರಿ. ಒಂದ್ ದಿವಸ ದತ್ತ ಸಿನಿಮಾ ಬರ್ತಾ ಇತ್ತು ಮನೆಯಲ್ಲಿ. ಅದೇ ಅಪ್ಪ ಅಮ್ಮ ನಾನು ಫ್ಯಾಮಿಲಿ ಮಾವ ಎಲ್ಲ ಕೂತ್ಕೊಂಡು ನೋಡಿದಾಗ ನಮ್ಮಮ್ಮ ಯೂಶಲಿ ಕಮೆಂಟ್ ಮಾಡ್ತಿರ್ಲಿಲ್ಲ. ಚಿಕ್ಕವನು ಅಂದ್ರೆ ಮನೇಲಿ ಇಷ್ಟ ಅಲ್ವಾ. ಸೊ ದತ್ತ ಸಿನಿಮಾದಲ್ಲಿ ಅವರು ಒಂದು ಪೊಲೀಸ್ ಡ್ರೆಸ್ ಹಾಕೊಂಡ್ ಬರ್ತಾರೆ ಗೊತ್ತಾ. ಸೊ ಅವಾಗ ನಮ್ಮಮ್ಮ ಅಂದ್ರು, ನನ್ನ ಮಗ ಲೈಫಲ್ಲಿ ಶುದ್ಧ ಆಗಲ್ಲ ಅನ್ಸ. ಐ ವಾಸ್ ಲೈಕ್ 5'2", 4'8" ಇಷ್ಟೇ ಇಟ್ಟಿದ್ದು ನಾನು. ಡಿಗ್ರಿ ಫೈನಲ್ ಇಯರ್ಲು ನಾನು 5'3", 5'4" ಅಷ್ಟೇ ಇದ್ದಿದ್ದು. ಸೊ ಲೈಫಲ್ಲಿ ನನ್ನ ಮಗ ಎಷ್ಟು ಉದ್ದ ಆಗಲ್ಲ ಅನ್ಸುತ್ತೆ. ಏನ್ ಪರ್ಸನಾಲಿಟಿ, ಹೆಂಗಿದಾರಲ್ವಾ ಹೆಂಗೆ ಅಂತ. ಅವತ್ತಿಂದ ನನ್ಗೊಂಥರ ಗ್ರಜ್ಜು. ನಂಗೆ ದರ್ಶನ ನೋಡಿದ್ರೇನೆ ಅನ್ಕೊಂಡಿದ್ದ. ಆಮೇಲೆ ಐ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್ ದ ವೇ